ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಪೃಥ್ವಿದಾಸ್ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ಗೆ ಎಲ್ಲರೂ ಸ್ವಾಗತ ಸುಸ್ವಾಗತ. ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ನಮ್ಮ ಮೆಟ್ರೋದಲ್ಲಿ ಹೊಸ ನೇಮಕಾತಿ ಆರಂಭಿದೆ. ಬೆಂಗಳೂರು BMRCಯಲ್ಲಿ ಹೊಸ ನೇಮಕಾತಿ ಆರಂಭವಾಗಿದೆ. ಇಲ್ಲಿ 10ನೇ ತರಗತಿ ITI ಪಾಸ್ ಆದವರಿಗೆ ಮೇಂಟೈನರ್ ಹುದ್ದೆಯನ್ನು ಅರ್ಜಿ ಕರೆದಿದ್ದಾರೆ. ಇಲ್ಲಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕವಾಗ ಮತ್ತು ಸ್ಯಾಲರಿ ಎಷ್ಟಿದೆ, ಅರ್ಜಿ ಸಲ್ಲಿಸುವ ದಿನಾಂಕವಾಗಿದೆ, ಅಪ್ಲಿಕೇಶನ್ ಡೇಟ್ ಇದೆ, ಎಷ್ಟು ಪೋಸ್ಟ್ಗಳಿವೆ, ITI ಮೇಲೆ 10th ಮೇಲೆ ಯಾವ ಹುದ್ದೆ ಖಾಲಿವೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ದಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ. ಒಟ್ಟು ಇಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳು 150 ಖಾಲಿ ಹುದ್ದೆಗಳಿವೆ. ಉದ್ಯೋಗಗಳ ಸ್ಥಳ ಬೆಂಗಳೂರಾಗಿರ್ತದೆ. ಹುದ್ದೆಗಳ ಹೆಸರು ಮೇಂಟೈನರ್ ಆಗಿದೆ. ಅಂದರೆ 10th ಮತ್ತು ITI ಸಂಬಂಧಪಟ್ಟಂಥ ಹುದ್ದೆಗಳು ಮೇಂಟೈನರ್ ಹುದ್ದೆಗಳಿವೆ. ಸ್ಯಾಲರಿ 25ರಿಂದ 59,000 ರೂಪಾಯಿ ಸ್ಯಾಲರಿ ಇರ್ತಕ್ಕಂಥ ಒಂದು ಉದ್ಯೋಗವಾಗಿದೆ. ಇಲ್ಲಿ ಎಜುಕೇಷನ್ ನೋಡ್ಬೇಕಾದ್ರೆ SLC ಮತ್ತು ITI ಪಾಸಾರು, ಅಂದರೆ SLC ಮುಗಿಸಿ ITI ಪಾಸರಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಆ್ಯಸ್ ಪರ್ ಅಂತ ಕೊಟ್ಟಿದ್ದಾರೆ. ಏಜ್ ಲಿಮಿಟು 50 ಕೊಟ್ಟಿದ್ದಾರೆ. 23/4/2025 ಅಂತೆ 50ರೊಳಗೆ ಇದ್ದವರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇಲ್ಲಿ ಔ ಟು ಅಪ್ಲೈ ಅಂತ ಕೊಟ್ಟಿದ್ದಾರೆ. ಅರ್ಜಿಯನ್ನು ತಾವು ಅಪ್ಲೈ ಮೂಲಕ ಕಳಿಸಬೇಕಾಗಿರ್ತದೆ. ಇದು ಅಡ್ರೆಸ್ ಬಂದ್ಬಿಟ್ಟು ದಿ ಜನರಲ್ ಮ್ಯಾನೇಜರ್ HR ಬೆಂಗಳೂರು ಮೆಟ್ರೋ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್, 3rd ಫ್ಲೋರ್ BMTC ಕಾಂಪ್ಲೆಕ್ಸ್, HK ರೋಡ್, ಶಾಂತಿನಗರ್, ಬೆಂಗಳೂರು ಕೊಟ್ಟಿದ್ದಾರೆ. ಇಲ್ಲಿಗೆ ಅಡ್ರೆಸ್ಸನ್ನು ರೆಸ್ಯೂಮನ್ನು ಇದು ಅಪ್ಲೈ ಮೂಲಕ ಕಳಿಸ್ಬೇಕಾಗತ್ತೆ. ಡೇಟು 23/4/2025 ಆರಂಭವಾಗಿದೆ. 22 ಮೇ 2025 ಕೊಟ್ಟಿದ್ದಾರೆ. ಅರ್ಜಿಯನ್ನು ಹೇಗೆ ಸಲ್ಲಿಸ್ಕೊಂಡು ನೋಡೋಣ. ಇದು ಆನ್ಲೈನ್ ಮೂಲಕ ತಾವು ಅರ್ಜಿಯನ್ನು ಕೂಡ ಸಲ್ಲಿಸಬಹುದಾಗಿದೆ. ಇದು ಅದನ್ನು ಹೇಳ್ತೀನಿ ಅಂತ. ಇದು BMRC ಲಿಂಕ್ ಆಗಿದೆ. ಇಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಫಾರ್ಮು, ಸರ್ಚ್ ಅಪ್ಲಿಕೇಶನು, ಪ್ರಿಂಟ್ ಅಪ್ಲಿಕೇಶನು. ಮೊದಲನೇದಾಗಿ ನಾವು ಇಲ್ಲಿ ಇಲ್ಲಿ BMRC ಅಂತ ಬರುತ್ತೆ ಅಂತ ಹೋಗ್ಬೇಕಾಗತ್ತೆ. ನೆಕ್ಸ್ಟು ಸೆಕೆಂಡ್ ಪೇಜಲ್ಲಿ ಮೇಂಟೈನ್ ಅಂತ ಕಾಣ್ತಿದೆ, ಇನ್ನು ತಗೋಬೇಕಾಗತ್ತೆ. ಆಮೇಲೆ ನಿಮ್ಮ ಫೋನ್ ನಂಬರ್ ಹಾಕಬೇಕಾಗುತ್ತೆ. ಅದರ ಒಂದು ನಂಬರ್, ಹಾಗೆ ಡೆಮೋ ನಂಬರ್ ಹಾಕ್ತಾಯಿದ್ದೀನಿ ಇವಾಗ. ಇಲ್ಲಿ ಹಾಕಿ ಇಲ್ಲಿ ಕಂಪಲ್ಸರಿ ಆಗಿದ್ದು ಎಕ್ಸ್ ಸರ್ವಿಸ್ ಮ್ಯಾನ್ ಮಾತ್ರ ಇರತಕ್ಕಂಥ ಹುದ್ದೆಯಾಗಿದೆ. ಇಲ್ಲಿ ನೀವು ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಕೊಟ್ಟಿದ್ದಾರೆ, ಎಸ್ ಅಂತ ಹಾಕಬೇಕಾಗುತ್ತೆ. ನೋ ಅಂತ ಹಾಕಿರೋದು ತೊಗೊಳ್ಳೋದಲ್ಲ. ನೋಡಿ, ನೋ ಅಂತ ಹಾಕಿದ್ರೆ ಕಂಟಿನ್ಯೂ ಮಾಡಿದ್ರೆ ಕಂಟಿನ್ಯೂ ಆಗೋದಿಲ್ಲ, ಅದು ಈ ರೀತಿ ಬರುತ್ತೆ. ಅದಕ್ಕೆ ಇಲ್ಲಿ ಎಸ್ ಅಂತ ಹಾಕಿ ಕಂಟಿನ್ಯೂ ಕೊಟ್ಟರೆ ಅಂದರೆ ಕಂಪಲ್ಸರಿಯಾಗಿ ಎಕ್ಸ್ ಸರ್ವಿಸ್ ಮ್ಯಾನ್ ಮಾತ್ರ ಇರತಕ್ಕಂಥ ಹುದ್ದೆಯಾಗಿದೆ. ಅದು ಅವರು 10th ಮತ್ತು ITI ಆಗಿರಬೇಕು, ವಿತ್ ಎಕ್ಸ್ ಆರ್ಮಿ ಕೂಡ ಆಗಿರಬೇಕು, ಎಕ್ಸ್ ಮಿಲಿಟರಿ ಪರ್ಸನ್ ಆಗಿರಬೇಕು ಅಂತ ಕೊಟ್ಟಿದ್ದಾರೆ. ಕಂಟಿನ್ಯೂ ಕೊಟ್ಟರೆ ಇಲ್ಲಿ ಅಪ್ಲಿಕೇಶನ್ ಪ್ರೊಸೆಸ್ ತೊಗೊಳ್ತೀನಿ ಮುಂದೋದು ಈ ರೀತಿ ಫಾರ್ಮ್ ಬರುತ್ತೆ. ಇಲ್ಲಿ ಮೊದಲನೇದಾಗಿ ವೈಯಕ್ತಿಕ ವಿವರ ಕೊಟ್ಟಿದ್ದಾರೆ. ಇಲ್ಲಿ ಕಾಂಟ್ರಾಕ್ಟ್ ಬೇಸು ಡಿಪ್ರೆಷನ್ ಕೊಟ್ಟಿದ್ದಾರೆ. ನೀವು ಕಾಂಟ್ರಾಕ್ಟ್ ಬೇಸ್ ತೊಗೋಬೇಕು.